ಯಾರು ಯಾರದು? ನಾನಮ್ಮ ಕಳ್ಳ. ಓ ನೀನಾ? ಬಾ ಬಾ ಬಾ, ನಾನು ಯಾರೋ ಅನ್ಕೊಂಡ್ಬಿಟ್ಟೆ. ಎಷ್ಟು ದಿನ ಆಗಿತ್ತು ನೀನು ನೋಡಿ. ಅದು ಮೊನ್ನೆ ಬಂದಿದ್ದೆ, ಇವತ್ತು ಬರ್ತೀನಿ ಅಂತ ಫುಟ್ರ ಕೆಳಗಡೆ ಒಂದು ನೋಟ್ ಬರ್ದಿಟ್ಬಿಟ್ಟು ಹೋಗಿದೆ. ನೀವು ನೋಡ್ಲಿಲ್ವೇ? ಅದು ನೀನಾ? ಅದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕಪ್ಪ, ಅರ್ಥನೇ ಆಗಲಿಲ್ಲ. ಹೋಗ್ಲಿ, ಏನು ವಿಷಯ? ಅದೇ ಈ ಸಾಮಾನು ಗೀಮಾನೆಲ್ಲ ಕತ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಯಾಕೆ ಹೇಳಕ್ ಹೋದ್ರಿ? ಮಲ್ಕೊಂಡಿರಿ ಆರಾಮಾಗಿ, ನನಗೆ ಬೇಕಿದ್ದೆಲ್ಲ ದೋಚ್ಕೊಂಡು ಹೋಗ್ತೀನಿ. ಛೇ ಛೇ, ಹೇಗಾದರೂ ಉಂಟೆ ನಿಮ್ಮ ಪಾಪ. ಎಷ್ಟು ಮನೆ ಕಳ್ತನ ಮಾಡಿರ್ತೀಯೋ ಏನೋ, ಸುಸ್ತಾಗಿರ್ತೀಯ. ಬಾ, ತಿಂಡಿ ಗಿಂಡಿ ಕೊಡ್ತೀನಿ. ಗಿಂಡಿನ ಕೊಟ್ಬಿಡಿ, ಹಾಗೆ ಒಂದು ಲೋಟ ಗೀಫಿನೂ ಕೊಡಿ. ಗೀಯಸ ಆಗಿದ್ದೀನಪ್ಪ, ಅಯ್ಯೋ ಪಾಪ. ಅದಿರ್ಲಿ, ಎಲ್ಲಿ ಗಿಂಡ ಗಿಕ್ಳು? ಗಿಂಡ ಗಿಲ್ಸ ಅಂತ ಹೋಗಿದ್ದಾರೆ ಗೀಫಿಸ್ಗೆ. ಗಿಕ್ಳು ಇಲ್ಲೇ ಪೋಲಿ ಎಳಿತಿದೆ. ಶಾಬಾಷ್. ಏನು ಗಿಂಡಿ? ಗಿಂಡಿ ಇವತ್ತು ಗಿಬ್ಬಿಟ್ ಮಾಡಿದ್ದೀನಿ. ಗೀನಲ್ಲಿ ಹಾಕೊಡ್ತೀನಿ. ಕೈಯಲ್ಲಿ ತಿಂತೀಯೋ ಗೀನಲ್ಲಿ ತಿಂತೀಯೋ? ಥೋತೋ, ಗೀಯಲ್ಲೆಲ್ಲ ತಿನ್ನಲ್ಲ, ಗಲೀಜಾಗಿರುತ್ತೆ. ಗೀನಲ್ಲೇ ತಿಂತೀನಿ, ಕೊಟ್ಬಿಡಿ. ತಗೋಪ್ಪ. ಎಷ್ಟು ವಯಸ್ಸು ನಿಂಗೆ? 25ರಿಂದ 30. ಓಹೋ, ಒಳ್ಳೇದು ಒಳ್ಳೇದು. ಮುಂದೆ ಏನಾಗಬೇಕು ಅಂತಿದ್ಯಾ? ಮುಂದೆ ದೊಡ್ಡ ಕಳ್ಳ ಆಗೋಣ ಅಂತಿದ್ದೀನಿ, ಆಮೇಲೆ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ. ಲಾಜಿಕಲ್ ಸ್ಟ್ರಾಂಗ್ ಇದೆಯಾ ನೀನು. ಪ್ರೈಮ್ ಮಿನಿಸ್ಟರ್ ಆದರೆ ಬೇರೆ ಗೀಶಕ್ಕೆಲ್ಲ ಹೋಗ್ಬೋದು, ಹಾಗೆ ನೀ ಆಪರೇಷನ್ ಮಾಡಿಸ್ಕೋಬೋದು. ಬೈ ಬೈ, ಗಿಫ್ಟ್ ಸೂಪರ್. ಥ್ಯಾಂಕ್ಸ್. ನಿಂಗೋಸ್ಕರ ಮೈದಾ ಹಾಕಿ ಮಾಡಿದ್ದೀನಿ. ಗೋನ್ ಥರ ಅಂಟ್ಕೊಳ್ಳುತ್ತೆ ಹೊಟ್ಟೆಯಲ್ಲಿ. ಅದು ಸರಿ, ವಿಷಯಕ್ಕೆ ಬಂದ್ಬಿಡೋಣ ಈಗ. ಏನು ಕತ್ಕೊಂಡು ಹೋಗಕ್ಕೆ ಬಂದಿದ್ಯಾ ನಮ್ಮ ಮನೇಲಿ? ಅದೇ ಈ ಗೀಮನ್ನೆಲ್ಲ ನೋಡ್ತೀನಿ ಒಂದ್ಸಲ. ಗಿನ್ನ, ಗಿಳ್ಳಿ, ಗಿಜ್ರ, ಗಿಬೈಲ್ ಫೋನು, ಗಿಂಪ್ಯೂಟ್ರು, ಅದಕ್ಕೆಲ್ಲ ಗೀರ್ ಜಗ್ರು ಇವೆಲ್ಲ ಕರೀತೀನಿ. ಗೀಸರ್ ಮಾತ್ರ ಕದಿಯಲ್ಲ, ಯಾಕಂದ್ರೆ ಜೋಡಿ ಪದ ಇಲ್ಲ. ಗಿಡ್ ಬೇಡವಾ? ನಮ್ಮನೇಲಿ ತುಂಬ ಗಿಟ್ಟಿದೆ. ನನ್ನ ಗಿಂಡ ಎಕ್ಸೈಸ್ ಆಫ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು. ಗಿಸ್ಟಮ್ಸು ಅಂತ ತುಂಬ ಗಿಡ್ ಕದ್ದಿದ್ದಾರೆ. ಅಯ್ಯೋ ಬೇಡ ಬೇಡ, ಈಗೆಲ್ಲ ಲಿಕ್ವಿಡ್ ಕ್ಯಾಶು ದೊಡ್ಡ ಲಯಬಿಲಿಟಿ. ಅದು ಅಲ್ಲೇ ಗೀಕ್ ಮನಿ ಎಲ್ಲ ನಾನು ಕದಿಯಲ್ಲ. ಸ್ವಲ್ಪ ಗೀರ್ ಕೊಡಿ ಸ್ವಲ್ಪ. ಗೀರು ಗೀರು ಗೀರೋ? ಗೀರು ಗೀರು, ಅದೇ ನಲ್ಲಿ ಬರುತ್ತಲ್ಲ, ಗೀವೇರ್ ಇದು ಕೊಡಿ. ಇರಪ್ಪ. ತಗೋಪ್ಪ. ಆ ಭಗೀರಥ ಗಂಗೆನ್ ಕೊಡ್ದಂಗ್ ಕೊಡಿ. ಎಲ್ಲಿ ಗೀಮಾನೆಲ್ಲ ತೋರಿಸ್ಬಿಡಿ, ನಾನೆಲ್ಲ ಬೇಗ ಬೇಗ ಕತ್ಕೊಂಡು ಹೋಗ್ತೀನಿ. ಶ್ರೀ ರಾಘವೇಂದ್ರ ಮಹಿಮೆಗೆ ಟೈಮ್ ಆಯಿತು, ನಾವು ಹೋಗ್ಬೇಕು. ನಿನ್ಗಿಲ್ಲ ಆದರೂ ನಿಂಗೆ ಎಷ್ಟು ಗಿಟ್ಟಿ ಇದೆ. ಆ ಗೀರುಲಿ ಎಲ್ಲ ಇಟ್ಟಿದ್ದೀನಿ. ನಿಂಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಹೋಗು. ಹಾಗೆ ಒಂದು ಬ್ಲೌಸ್ ಪೀಸ್ ಕೊಡ್ತೀನಿ, ಅದನ್ನು ತೊಗೊಂಡು ಹೋಗು. ಮುಂದೆ ಮದುವೆ ಆದಾಗ ಅವ್ರಿಗೆ ಕೊಡು. ತುಂಬ ಥ್ಯಾಂಕ್ಸ್. ಪಾಪ ನೀನು ಅವತ್ತೂ ಬಂದು ಇವತ್ತೂ ಬಂದಿದ್ಯಾ. ನಿಂಗೊಂದು ಬಿರುದು ಕೊಡಲಿಲ್ಲ ಅಂದರೆ ಹೇಗೆ? ಜೋಡಿ ಪದ ಎಕ್ಸ್ಪರ್ಟ್ಸ್ ಗ್ರೂಪ್ ಅಥವಾ JPEGಗೆ ಮೆಂಬರ್ಶಿಪ್ ಕಾರ್ಡ್ ತಗೋ. ಜೋಡಿ ಪದ ಎಕ್ಸ್ಪರ್ಟ್ ಆಗು. ಎಷ್ಟು ಒಳ್ಳೆಯವರು ನೀವು. ಅಲ್ಲೇ ನೀನೇನು ಮಾಡು, ಬೇರೆ ಗೀಚಕ್ಕೆ ಹೊರಟ್ಬಿಡು. ಅಲ್ಲಿ ಡಾಲರು ಯೂರೋನೆಲ್ಲ ಕಳ್ತನ ಮಾಡ್ಬೋದು. ಗ್ಲೋಬಲ್ ಗಿಲ್ಲ ಆಗ್ತೀಯ. ಹೌದಲ್ವಾ? ಆದರೆ ಈ ಬೇರೆ ದೇಶಕ್ಕೆ ಹೋಗೋಕ್ಕೆ ಈ ಗೀ ಸ್ಪೋರ್ಟು ಗೀಸ ಎಲ್ಲ ಬೇಕಾಗಲ್ವಾ? ಹ್ಞೂ, ಅದೇನು ಹೊತ್ತಾಗತ್ತೆ ಮಾಡಿಸ್ಕೊಳ್ಳೋದು. ನೀನು ಬೇರೆ ಗೀಶಕ್ಕೆಲ್ಲ ಹೋದರೆ ಹೈಟೆಂಡ್ ಕಲ್ಚರಲ್ ಸೆನ್ಸಿಟಿವಿಟಿನೂ ಬರುತ್ತೆ. ವೆಲ್ ರೌಂಡೆಡ್ ಕ್ರಿಮಿನಲ್ ಆಗ್ತೀಯ. ಅಥವಾ ನನಗೆ ಗೊತ್ತಿರೋಬ್ರು ವಿದ್ವಾಂಸರು ಹೇಳ್ದಂಗೆ ಸ್ಮೂತ್ ಕ್ರಿಮಿನಲ್ ಆಗ್ತೀಯ. ನಾನು ಬರ್ತೀನಿ. ನನ್ನ ಬರೀ ಕೈಯಲ್ಲಿ ಕಳಿಸ್ತೀನಲ್ಲ, ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಅವೆಲ್ಲ ತೊಗೊಂಡೇ ಹೋಗ್ತೀನಿ. ಹೌದಾ?
ಸರಿಪ್ಪ, ಹುಷಾರು. ಸಿಕ್ಕಾಕೋಬೇಡ, ಎಲ್ಲ ಕಡೆಗೆ ಇಳಿಸಿರ್ತಾರೆ. ನಾವು ಕಷ್ಟಪಟ್ಟು ಸಂಪಾದಿಸಿರೋ ಈ ವಿಮಾನೆಲ್ಲ ಊರಿಗೆ ಹೊಟ್ಟೋಗುತ್ತೆ. ಜೋಪಾನ. ಬಾಯ್ ಬಾಯ್. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ.